ಮೈಸೂರು ಜಿಲ್ಲೆಯ ಎಚ್.ಡಿ. ಕೋಟೆ ತಾಲೂಕಿನಲ್ಲಿ ಬರುವಂತಹ ಕಬಿನಿ ಜಲಾಶಯ ಸದ್ಯ ದೊಡ್ಡ ಪ್ರಮಾಣದಲ್ಲಿ ನೀರು ಕುಸಿತವನ್ನ ಕಾಣ್ತಾ ಇರುವಂತದ್ದು. ನಾನೀಗ ಸದ್ಯ ಕಬಿನಿ ಜಲಾಶಯದಿದ್ದೇನೆ. ದೃಶ್ಯ ಗಮನಿಸ್ತಾ ಇರಬಹುದು. ಈಗಾಗಲೇ ಕಬಿನಿ ಜಲಾಶಯದ ಒಟ್ಟು ನೀರಿನ ಮಟ್ಟ ಈಗಾಗಲೇ 2258.64 ಅಡಿ ಸಾಮರ್ಥ್ಯ ಹೊಂದಿರುವಂತಹ ಜಲಾಶಯ ಇದು. ದೃಶ್ಯ ಗಮನಿಸ್ತಾ ಹೋದ್ರೆ ಗೊತ್ತಾಗುತ್ತೆ ಕಬಿನಿಯ ವಿಸ್ತೀರ್ಣ ಎಷ್ಟು ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇತ್ತು. ನೀರಿದ್ದ ಸಂದರ್ಭದಲ್ಲಿ ಎಲ್ಲೂ ಕೂಡ ನಮಗೆ ಖಾಲಿ ಪ್ರದೇಶಗಳು ಕಾಣ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಮೈದುಂಬಿ ಹರಿಯುವಂತಹ ಕಬಿನಿ ಜಲಾಶಯ ಸದ್ಯ ನೀರಿಲ್ಲದಂತೆ ದೊಡ್ಡ ಪ್ರಮಾಣದಲ್ಲಿ ನೀರು ಈಗ ಕುಸಿತವನ್ನ ಕಂಡಿರುವಂತದ್ದು. ಇನ್ನು ಕಬಿನಿ ಜಲಾಶಯ ಯಾವ ರೀತಿಯಾಗಿದೆ ಅನ್ನೋದನ್ನ ಈಗ ನೋಡ್ತಾ ಇರಬಹುದು. ದೊಡ್ಡ ಮಟ್ಟದ ವಿಸ್ತೀರ್ಣ ಹೊಂದಿರುವಂತಹ ಕಬಿನಿ ಜಲಾಶಯದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ನೀರು ಕುಸಿತ ಕಂಡಿರೋ ಕಾರಣಕ್ಕಾಗಿ ಈಗಾಗಲೇ ಸುಮಾರು 59 ಅಡಿಗೆ ನೀರು ಕುಸಿತವನ್ನ ಕಂಡಿದೆ. ಕಬಿನಿ ಹಿನ್ನೀರು ಪ್ರದೇಶವೂ ಕೂಡ ಆದ್ರೆ ಈಗಾಗಲೇ ಪ್ರಾಣಿಗಳಿಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಈ ಒಂದು ಜಲಾಶಯ ನೀರು ಅವಲಂಬಿತವಾಗಿದೆ. ನಾಗರಹೊಳೆಯ ಬೇರೆಗೂ ಕೂಡ ಇಲ್ಲಿಂದ ನೀರು ಕೂಡ ಹೋಗುತ್ತೆ. ಈಗ ಸದ್ಯಕ್ಕೆ ಇನ್ನು ನೀರಿನ ಅಡಿಯಲ್ಲಿ ನೋಡ್ತಾ ಗೊತ್ತಾಗುತ್ತೆ 2284 ಅಡಿ ಅಂದ್ರೆ 82 ಅಡಿ ಸಾಮರ್ಥ್ಯವನ್ನು ಹೊಂದಿರುವಂತಹ ಈ ಒಂದು ಜಲಾಶಯದಲ್ಲಿ ಈಗ ಸದ್ಯ 59 ಅಡಿಗಳಷ್ಟು ಮಾತ್ರ ನೀರಿರುವಂತದ್ದು. 19.19 ಟಿಎಂಸಿ ಸಾಮರ್ಥ್ಯ ಹೊಂದಿರುವಂತಹ ಜಲಾಶಯದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಈಗ ಏನು ಕೊರತೆಯನ್ನು ಕಾಣ್ತಾ ಇರುವಂತದ್ದು. ಮೈಸೂರು, ಚಾಮರಾಜನಗರ ಜೊತೆಗೆ ಇನ್ನುಳಿದಂತೆ ಈಗಾಗಲೇ ಬೆಂಗಳೂರಿಗೂ ಕೂಡ ಕುಡಿಯುವ ನೀರನ್ನ ಇದೇ ಒಂದು ಜಲಾಶಯದಿಂದ ಕೊಡುವಂತದ್ದು. 19.52 ಟಿಎಂಸಿ ನೀರನ್ನ ಸಾಮರ್ಥ್ಯ ಹೊಂದಿರುವಂತಹ ಜಲಾಶಯದಲ್ಲಿ ಸದ್ಯ 6.82 ಟಿಎಂಸಿ ಮಾತ್ರ ನೀರಿದೆ. ಸೊ ಇದು ಎಲ್ಲ ಒಂದು ಕಡೆ ದೊಡ್ಡ ಮಟ್ಟದ ಕೊರತೆ ಮುಂದಿನ ದಿನಗಳಲ್ಲಿ ಕಾಣುವಂತಹ ಸಾಧ್ಯತೆ ಇರುವಂತದ್ದು. ಸೊ ಹೀಗಾಗಿ ಇನ್ನು ಮತ್ತೊಂದು ದೃಶ್ಯ ಅಂತಂದ್ರೆ ಕ್ರಸ್ಟ್ ಗೇಟ್ಗಳ ಮೂಲಕವಾಗಿ ನೀರನ್ನು ಹರಿಸುವಂತಹ ಜಾಗ ಕೂಡ ಸಂಪೂರ್ಣವಾಗಿ ಬರಿದಾಗ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಪೂರ್ವ ಮುಂಗಾರು ಆರಂಭ ಆಗಿ ಒಂದಷ್ಟು ಹೊಳಹರಿವು ಕೂಡ ಬರಬೇಕಾಗಿತ್ತು. ಕೇರಳದ ವಯನಾಡಿನಲ್ಲಿ ಮಳೆ ಆಗ್ತಾ ಇಲ್ಲ. ಸೊ ಹೀಗಾಗಿ ಇಲ್ಲೂ ಕೂಡ ನೀರಿನ ಕೊರತೆ ದೊಡ್ಡ ಮಟ್ಟದ ಎದುರಾಗ್ತಾ ಇದೆ. ಜೊತೆಗೆ ಕೇರಳದ ವಯನಾಡಿನಲ್ಲಿ ಮಳೆ ಆದ್ರೆ ಮಾತ್ರ ಈ ಒಂದು ಜಲಾಶಯ ತುಂಬುವಂತದ್ದು. ವರ್ಷಕ್ಕೆ 2 ಬಾರಿ ತುಂಬುವಂತಹ ಏಕೈಕ ಜಲಾಶಯ ಅಂದ್ರೆ ಇದು ಕಬಿನಿ ಜಲಾಶಯ. ಸೊ ಹೀಗಾಗಿ ನೀರಿನ ಮಟ್ಟ ಸದ್ಯಕ್ಕೆ ಕೇವಲ 6.82 ಅಂದ್ರೆ ಈಗ ಇದರ ಬಳಕೆಗೆ ಸುಮಾರು 4 ಟಿಎಂಸಿ ಅಷ್ಟು ಮಾತ್ರ ನೀರು ಬಳಕೆಗೆ ಸಿಗುವಂತದ್ದು. ಸೊ ಹೀಗಾಗಿ ಇದೇ ರೀತಿ ಮಳೆ ಬಾರದೇ ಇದ್ದಲ್ಲಿ ದೊಡ್ಡ ಮಟ್ಟದ ನೀರಿಗೆ ಸಾಕಷ್ಟು ಹಾಹಾಕಾರ ಉಂಟಾಗುವಂತದ್ದು ಬಹಳ ಖಚಿತ. ಸೊ ಹೀಗಾಗಿ ವರುಣ ಯಾವಾಗ ಕೃಪೆ ತೋರುತ್ತೆ ಅನ್ನುವಂಥದ್ದು ರೈತರು ಈಗಾಗಲೇ ಆಕಾಶದ ಮುಖ ಮಾಡಿ ನೋಡ್ತಾ ಇದ್ದಾರೆ. ಸೊ ಹೀಗಾಗಿ ಆದಷ್ಟು ಬೇಗ ಮಳೆ ಬಂದು ವಯನಾಡಿನಲ್ಲಿ ಮಳೆಯಾಗಿ ಕಬಿನಿ ಜಲಾಶಯ ತುಂಬಲಿ ಅನ್ನುವಂಥದ್ದು ಎಲ್ಲರ ಆಶೆ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು ಜಿಲ್ಲೆಯ ಎಚ್.ಡಿ. ಕೋಟೆ ತಾಲೂಕಿನಲ್ಲಿ ಬರುವಂತಹ ಕಬಿನಿ ಜಲಾಶಯ ಸದ್ಯ ದೊಡ್ಡ ಪ್ರಮಾಣದಲ್ಲಿ ನೀರು ಕುಸಿತವನ್ನ ಕಾಣ್ತಾ ಇರುವಂತದ್ದು. ನಾನೀಗ ಸದ್ಯ ಕಬಿನಿ ಜಲಾಶಯದಿದ್ದೇನೆ. ದೃಶ್ಯ ಗಮನಿಸ್ತಾ ಇರಬಹುದು. ಈಗಾಗಲೇ ಕಬಿನಿ ಜಲಾಶಯದ ಒಟ್ಟು ನೀರಿನ ಮಟ್ಟ ಈಗಾಗಲೇ 2258.64 ಅಡಿ ಸಾಮರ್ಥ್ಯ ಹೊಂದಿರುವಂತಹ ಜಲಾಶಯ ಇದು. ದೃಶ್ಯ ಗಮನಿಸ್ತಾ ಹೋದ್ರೆ ಗೊತ್ತಾಗುತ್ತೆ ಕಬಿನಿಯ ವಿಸ್ತೀರ್ಣ ಎಷ್ಟು ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇತ್ತು. ನೀರಿದ್ದ ಸಂದರ್ಭದಲ್ಲಿ ಎಲ್ಲೂ ಕೂಡ ನಮಗೆ ಖಾಲಿ ಪ್ರದೇಶಗಳು ಕಾಣ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಮೈದುಂಬಿ ಹರಿಯುವಂತಹ ಕಬಿನಿ ಜಲಾಶಯ ಸದ್ಯ ನೀರಿಲ್ಲದಂತೆ ದೊಡ್ಡ ಪ್ರಮಾಣದಲ್ಲಿ ನೀರು ಈಗ ಕುಸಿತವನ್ನ ಕಂಡಿರುವಂತದ್ದು. ಇನ್ನು ಕಬಿನಿ ಜಲಾಶಯ ಯಾವ ರೀತಿಯಾಗಿದೆ ಅನ್ನೋದನ್ನ ಈಗ ನೋಡ್ತಾ ಇರಬಹುದು. ದೊಡ್ಡ ಮಟ್ಟದ ವಿಸ್ತೀರ್ಣ ಹೊಂದಿರುವಂತಹ ಕಬಿನಿ ಜಲಾಶಯದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ನೀರು ಕುಸಿತ ಕಂಡಿರೋ ಕಾರಣಕ್ಕಾಗಿ ಈಗಾಗಲೇ ಸುಮಾರು 59 ಅಡಿಗೆ ನೀರು ಕುಸಿತವನ್ನ ಕಂಡಿದೆ. ಕಬಿನಿ ಹಿನ್ನೀರು ಪ್ರದೇಶವೂ ಕೂಡ ಆದ್ರೆ ಈಗಾಗಲೇ ಪ್ರಾಣಿಗಳಿಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಈ ಒಂದು ಜಲಾಶಯ ನೀರು ಅವಲಂಬಿತವಾಗಿದೆ. ನಾಗರಹೊಳೆಯ ಬೇರೆಗೂ ಕೂಡ ಇಲ್ಲಿಂದ ನೀರು ಕೂಡ ಹೋಗುತ್ತೆ. ಈಗ ಸದ್ಯಕ್ಕೆ ಇನ್ನು ನೀರಿನ ಅಡಿಯಲ್ಲಿ ನೋಡ್ತಾ ಗೊತ್ತಾಗುತ್ತೆ 2284 ಅಡಿ ಅಂದ್ರೆ 82 ಅಡಿ ಸಾಮರ್ಥ್ಯವನ್ನು ಹೊಂದಿರುವಂತಹ ಈ ಒಂದು ಜಲಾಶಯದಲ್ಲಿ ಈಗ ಸದ್ಯ 59 ಅಡಿಗಳಷ್ಟು ಮಾತ್ರ ನೀರಿರುವಂತದ್ದು. 19.19 ಟಿಎಂಸಿ ಸಾಮರ್ಥ್ಯ ಹೊಂದಿರುವಂತಹ ಜಲಾಶಯದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಈಗ ಏನು ಕೊರತೆಯನ್ನು ಕಾಣ್ತಾ ಇರುವಂತದ್ದು. ಮೈಸೂರು, ಚಾಮರಾಜನಗರ ಜೊತೆಗೆ ಇನ್ನುಳಿದಂತೆ ಈಗಾಗಲೇ ಬೆಂಗಳೂರಿಗೂ ಕೂಡ ಕುಡಿಯುವ ನೀರನ್ನ ಇದೇ ಒಂದು ಜಲಾಶಯದಿಂದ ಕೊಡುವಂತದ್ದು. 19.52 ಟಿಎಂಸಿ ನೀರನ್ನ ಸಾಮರ್ಥ್ಯ ಹೊಂದಿರುವಂತಹ ಜಲಾಶಯದಲ್ಲಿ ಸದ್ಯ 6.82 ಟಿಎಂಸಿ ಮಾತ್ರ ನೀರಿದೆ. ಸೊ ಇದು ಎಲ್ಲ ಒಂದು ಕಡೆ ದೊಡ್ಡ ಮಟ್ಟದ ಕೊರತೆ ಮುಂದಿನ ದಿನಗಳಲ್ಲಿ ಕಾಣುವಂತಹ ಸಾಧ್ಯತೆ ಇರುವಂತದ್ದು. ಸೊ ಹೀಗಾಗಿ ಇನ್ನು ಮತ್ತೊಂದು ದೃಶ್ಯ ಅಂತಂದ್ರೆ ಕ್ರಸ್ಟ್ ಗೇಟ್ಗಳ ಮೂಲಕವಾಗಿ ನೀರನ್ನು ಹರಿಸುವಂತಹ ಜಾಗ ಕೂಡ ಸಂಪೂರ್ಣವಾಗಿ ಬರಿದಾಗ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಪೂರ್ವ ಮುಂಗಾರು ಆರಂಭ ಆಗಿ ಒಂದಷ್ಟು ಹೊಳಹರಿವು ಕೂಡ ಬರಬೇಕಾಗಿತ್ತು. ಕೇರಳದ ವಯನಾಡಿನಲ್ಲಿ ಮಳೆ ಆಗ್ತಾ ಇಲ್ಲ. ಸೊ ಹೀಗಾಗಿ ಇಲ್ಲೂ ಕೂಡ ನೀರಿನ ಕೊರತೆ ದೊಡ್ಡ ಮಟ್ಟದ ಎದುರಾಗ್ತಾ ಇದೆ. ಜೊತೆಗೆ ಕೇರಳದ ವಯನಾಡಿನಲ್ಲಿ ಮಳೆ ಆದ್ರೆ ಮಾತ್ರ ಈ ಒಂದು ಜಲಾಶಯ ತುಂಬುವಂತದ್ದು. ವರ್ಷಕ್ಕೆ 2 ಬಾರಿ ತುಂಬುವಂತಹ ಏಕೈಕ ಜಲಾಶಯ ಅಂದ್ರೆ ಇದು ಕಬಿನಿ ಜಲಾಶಯ. ಸೊ ಹೀಗಾಗಿ ನೀರಿನ ಮಟ್ಟ ಸದ್ಯಕ್ಕೆ ಕೇವಲ
6.82 ಅಂದ್ರೆ ಈಗ ಇದರ ಬಳಕೆಗೆ ಸುಮಾರು 4 ಟಿಎಂಸಿ ಅಷ್ಟು ಮಾತ್ರ ನೀರು ಬಳಕೆಗೆ ಸಿಗುವಂತದ್ದು. ಸೊ ಹೀಗಾಗಿ ಇದೇ ರೀತಿ ಮಳೆ ಬಾರದೇ ಇದ್ದಲ್ಲಿ ದೊಡ್ಡ ಮಟ್ಟದ ನೀರಿಗೆ ಸಾಕಷ್ಟು ಹಾಹಾಕಾರ ಉಂಟಾಗುವಂತದ್ದು ಬಹಳ ಖಚಿತ. ಸೊ ಹೀಗಾಗಿ ವರುಣ ಯಾವಾಗ ಕೃಪೆ ತೋರುತ್ತೆ ಅನ್ನುವಂಥದ್ದು ರೈತರು ಈಗಾಗಲೇ ಆಕಾಶದತ್ತ ಮುಖ ಮಾಡಿ ನೋಡ್ತಾ ಇದ್ದಾರೆ. ಸೊ ಹೀಗಾಗಿ ಆದಷ್ಟು ಬೇಗ ಮಳೆ ಬಂದು ವಯನಾಡಿನಲ್ಲಿ ಮಳೆಯಾಗಿ ಕಬಿನಿ ಜಲಾಶಯ ತುಂಬಲಿ ಅನ್ನುವಂಥದ್ದು ಎಲ್ಲರ ಆಶೆ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು ಜಿಲ್ಲೆಯ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಬರುವಂತಹ ಕಬಿನಿ ಜಲಾಶಯ ಸದ್ಯ ದೊಡ್ಡ ಪ್ರಮಾಣದಲ್ಲಿ ನೀರು ಕುಸಿತವನ್ನ ಕಾಣ್ತಾ ಇರುವಂತದ್ದು. ನಾನೀಗ ಸದ್ಯ ಕಬಿನಿ ಜಲಾಶಯದಿದ್ದೇನೆ. ದುಶ್ಯಸ ಗಮನಿಸ್ತಾ ಇರಬಹುದು. ಈಗಾಗಲೇ ಕಬಿನಿ ಜಲಾಶಯದ ಒಟ್ಟು ನೀರಿನ ಮಟ್ಟ ಈಗಾಗಲೇ 2258.64 ಅಡಿ ಸಾಮರ್ಥ್ಯ ಹೊಂದಿರುವಂತಹ ಜಲಾಶಯ ಇದು. ದುಶ್ಯಸ ಗಮನಿಸ್ತಾ ಹೋದ್ರೆ ಗೊತ್ತಾಗುತ್ತೆ ಕಬಿನಿಯ ವಿಸ್ತೀರ್ಣ ಎಷ್ಟು ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇತ್ತು. ನೀರಿದ್ದ ಸಂದರ್ಭದಲ್ಲಿ ಎಲ್ಲೂ ಕೂಡ ನಮಗೆ ಖಾಲಿ ಪ್ರದೇಶಗಳು ಕಾಣ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಮೈದುಂಬಿ ಹರಿಯುವಂತಹ ಕಬಿನಿ ಜಲಾಶಯ ಸದ್ಯ ನೀರಿಲ್ಲದಂತೆ ದೊಡ್ಡ ಪ್ರಮಾಣದಲ್ಲಿ ನೀರು ಈಗ ಕುಸಿತವನ್ನ ಕಂಡಿರುವಂತದ್ದು. ಇನ್ನು ಕಬಿನಿ ಜಲಾಶಯ ಯಾವ ರೀತಿಯಾಗಿದೆ ಅನ್ನೋದನ್ನ ಈಗ ನೋಡ್ತಾ ಇರಬಹುದು. ದೊಡ್ಡ ಮಟ್ಟದ ವಿಸ್ತೀರ್ಣ ಹೊಂದಿರುವಂತಹ ಕಬಿನಿ ಜಲಾಶಯದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ನೀರು ಕುಸಿತ ಕಂಡಿರೋ ಕಾರಣಕ್ಕಾಗಿ ಈಗಾಗಲೇ ಸುಮಾರು 59 ಅಡಿಗೆ ನೀರು ಕುಸಿತವನ್ನ ಕಂಡಿದೆ. ಕಬಿನಿ ಹಿಲ್ಲಿರೋ ಪ್ರದೇಶವೂ ಕೂಡ ಆದ್ರೆ ಈಗಾಗಲೇ ಇಲ್ಲೋ ಪ್ರಾಣಿಗಳಿಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಈ ಒಂದು ಜಲಾಶಯ ನೀರು ಅವಲಂಬಿತವಾಗಿದೆ. ನಾಗರಹೊಳೆ ಬೇರೆಗೂ ಕೂಡ ಇಲ್ಲಿಂದ ನೀರು ಕೂಡ ಹೋಗುತ್ತೆ. ಈಗ ಸದ್ಯಕ್ಕೆ ಇಲ್ಲೋ ನೀರಿನ ಅಡಿಯಲ್ಲಿ ನೋಡ್ತಾ ಗೊತ್ತಾಗುತ್ತೆ 2284 ಅಡಿ ಅಂದ್ರೆ 82 ಅಡಿ ಸಾಮರ್ಥ್ಯವನ್ನು ಹೊಂದಿರುವಂತಹ ಈ ಒಂದು ಜಲಾಶಯದಲ್ಲಿ ಈಗ ಸದ್ಯ 59 ಅಡಿಗಳಷ್ಟು ಮಾತ್ರ ನೀರಿರುವಂತದ್ದು. 19.19 ಟಿಎಂಸಿ ಸಾಮರ್ಥ್ಯ ಹೊಂದಿರುವಂತಹ ಜಲಾಶಯದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಈಗ ಏನು ಕೊರತೆಯನ್ನು ಕಾಣ್ತಾ ಇರುವಂತದ್ದು. ಮೈಸೂರು, ಚಾಮರಾಜನಗರ ಜೊತೆಗೆ ಇನ್ನುಳಿದಂತೆ ಈಗಾಗಲೇ ಏನು ಬೆಂಗಳೂರಿಗೂ ಕೂಡ ಕುಡಿಯುವ ನೀರನ್ನ ಇದೇ ಒಂದು ಜಲಾಶಯದಿಂದ ಕೊಡುವಂತದ್ದು. 19.52 ಟಿಎಂಸಿ ನೀರನ್ನ ಸಾಮರ್ಥ್ಯ ಹೊಂದಿರುವಂತಹ ಜಲಾಶಯದಲ್ಲಿ ಸದ್ಯ 6.22 ಟಿಎಂಸಿ ಮಾತ್ರ ನೀರಿದೆ. ಸೊ ಇದು ಎಲ್ಲ ಒಂದು ಕಡೆ ದೊಡ್ಡ ಮಟ್ಟದ ಕೊರತೆ ಮುಂದಿನ ದಿನಗಳಲ್ಲಿ ಕಾಣುವಂತಹ ಸಾಧ್ಯತೆ ಇರುವಂತದ್ದು. ಸೊ ಹೀಗಾಗಿ ಇನ್ನು ಮತ್ತೊಂದು ದೃಶ್ಯ ಅಂತಂದ್ರೆ ಕ್ರಸ್ಟ್ ಗೇಟ್ಗಳ ಮೂಲಕವಾಗಿ ನೀರನ್ನು ಹರಿಸುವಂತಹ ಜಾಗ ಕೂಡ ಸಂಪೂರ್ಣವಾಗಿ ಬರಿದಾಗ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಪೂರ್ವ ಮುಂಗಾರು ಆರಂಭ ಆಗಿ ಒಂದಷ್ಟು ಹೊಳಹರಿವು ಕೂಡ ಬರಬೇಕಾಗಿತ್ತು. ಕೇರಳದ ವಯನಾಡಿನಲ್ಲಿ ಮಳೆ ಆಗ್ತಾ ಇಲ್ಲ. ಸೊ ಹೀಗಾಗಿ ಇಲ್ಲೂ ಕೂಡ ನೀರಿನ ಕೊರತೆ ದೊಡ್ಡ ಮಟ್ಟದ ಎದುರಾಗ್ತಾ ಇದೆ. ಜೊತೆಗೆ ಕೇರಳದ ವಯನಾಡಿನಲ್ಲಿ ಮಳೆ ಆದ್ರೆ ಮಾತ್ರ ಈ ಒಂದು ಜಲಾಶಯ ತುಂಬುವಂತದ್ದು. ವರ್ಷಕ್ಕೆ 2 ಬಾರಿ ತುಂಬುವಂತಹ ಏಕೈಕ ಜಲಾಶಯ ಅಂದ್ರೆ ಕಬಿನಿ ಜಲಾಶಯ. ಸೊ ಹೀಗಾಗಿ ನೀರಿನ ಮಟ್ಟ ಸದ್ಯಕ್ಕೆ ಕೇವಲ 6.82 ಅಂದ್ರೆ ಈಗ ಇದರ ಬಳಕೆಗೆ ಸುಮಾರು 4 ಟಿಎಂಸಿ ಅಷ್ಟು ಮಾತ್ರ ನೀರು ಬಳಕೆಗೆ ಸಿಗುವಂತದ್ದು. ಸೊ ಹೀಗಾಗಿ ಇದೇ ರೀತಿ ಮಳೆ ಬಾರದೇ ಇದ್ದಲ್ಲಿ ದೊಡ್ಡ ಮಟ್ಟದ ನೀರಿಗೆ ಸಾಕಷ್ಟು ಹಾಹಾಕಾರ ಉಂಟಾಗುವಂತದ್ದು ಬಹಳ ಖಚಿತ. ಸೊ ಹೀಗಾಗಿ ವರುಣ ಯಾವಾಗ ಕೃಪೆ ತೋರುತ್ತೆ ಅನ್ನುವಂಥದ್ದು ರೈತರು ಈಗಾಗಲೇ ಆಕಾಶದತ್ತ ಮುಖ ಮಾಡಿ ನೋಡ್ತಾ ಇದ್ದಾರೆ. ಸೊ ಹೀಗಾಗಿ ಆದಷ್ಟು ಬೇಗ ಮಳೆ ಬಂದು ವಯನಾಡಿನಲ್ಲಿ ಮಳೆಯಾಗಿ ಕಬಿನಿ ಜಲಾಶಯ ತುಂಬಲಿ ಅನ್ನುವಂಥದ್ದು ಎಲ್ಲರ ಆಶೆ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು ಜಿಲ್ಲೆಯ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಬರುವಂತಹ ಕಬಿನಿ ಜಲಾಶಯ ಸದ್ಯ ದೊಡ್ಡ ಪ್ರಮಾಣದಲ್ಲಿ ನೀರು ಕುಸಿತವನ್ನ ಕಾಣ್ತಾ ಇರುವಂತದ್ದು. ನಾನೀಗ ಸದ್ಯ ಕಬಿನಿ ಜಲಾಶಯದಿದ್ದೇನೆ. ದುಶ್ಯಸ ಗಮನಿಸ್ತಾ ಇರಬಹುದು. ಈಗಾಗಲೇ ಕಬಿನಿ ಜಲಾಶಯದ ಒಟ್ಟು ನೀರಿನ ಮಟ್ಟ ಈಗಾಗಲೇ 2258.64 ಅಡಿ ಸಾಮರ್ಥ್ಯ ಹೊಂದಿರುವಂತಹ ಜಲಾಶಯ ಇದು. ದುಶ್ಯಸ ಗಮನಿಸ್ತಾ ಹೋದ್ರೆ ಗೊತ್ತಾಗುತ್ತೆ ಕಬಿನಿಯ ವಿಸ್ತೀರ್ಣ ಎಷ್ಟು ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇತ್ತು. ನೀರಿದ್ದ ಸಂದರ್ಭದಲ್ಲಿ ಎಲ್ಲೂ ಕೂಡ ನಮಗೆ ಖಾಲಿ ಪ್ರದೇಶಗಳು ಕಾಣ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಮೈದುಂಬಿ ಹರಿಯುವಂತಹ ಕಬಿನಿ ಜಲಾಶಯ ಸದ್ಯ ನೀರಿಲ್ಲದಂತೆ ದೊಡ್ಡ ಪ್ರಮಾಣದಲ್ಲಿ ನೀರು ಈಗ ಕುಸಿತವನ್ನ ಕಂಡಿರುವಂತದ್ದು. ಇನ್ನು ಕಬಿನಿ ಜಲಾಶಯ ಯಾವ ರೀತಿಯಾಗಿದೆ ಅನ್ನೋದನ್ನ ಈಗ ನೋಡ್ತಾ ಇರಬಹುದು. ದೊಡ್ಡ ಮಟ್ಟದ ವಿಸ್ತೀರ್ಣ ಹೊಂದಿರುವಂತಹ ಕಬಿನಿ ಜಲಾಶಯದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ನೀರು ಕುಸಿತ ಕಂಡಿರೋ ಕಾರಣಕ್ಕಾಗಿ ಈಗಾಗಲೇ ಸುಮಾರು 59 ಅಡಿಗೆ ನೀರು ಕುಸಿತವನ್ನ ಕಂಡಿದೆ. ಕಬಿನಿ ಹಿಲ್ಲಿರೋ ಪ್ರದೇಶವೂ ಕೂಡ ಆದ್ರೆ ಈಗಾಗಲೇ ಇಲ್ಲೋ ಪ್ರಾಣಿಗಳಿಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಈ ಒಂದು ಜಲಾಶಯ ನೀರು ಅವಲಂಬಿತವಾಗಿದೆ. ನಾಗರಹೊಳೆ ಬೇರೆಗೂ ಕೂಡ ಇಲ್ಲಿಂದ ನೀರು ಕೂಡ ಹೋಗುತ್ತೆ. ಈಗ ಸದ್ಯಕ್ಕೆ ಇಲ್ಲೋ ನೀರಿನ ಅಡಿಯಲ್ಲಿ ನೋಡ್ತಾ ಗೊತ್ತಾಗುತ್ತೆ 2284 ಅಡಿ ಅಂದ್ರೆ 82 ಅಡಿ ಸಾಮರ್ಥ್ಯವನ್ನು ಹೊಂದಿರುವಂತಹ ಈ ಒಂದು ಜಲಾಶಯದಲ್ಲಿ ಈಗ ಸದ್ಯ 59 ಅಡಿಗಳಷ್ಟು ಮಾತ್ರ ನೀರಿರುವಂತದ್ದು. 19.19 ಟಿಎಂಸಿ ಸಾಮರ್ಥ್ಯ ಹೊಂದಿರುವಂತಹ ಜಲಾಶಯದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಈಗ ಏನು ಕೊರತೆಯನ್ನು ಕಾಣ್ತಾ ಇರುವಂತದ್ದು. ಮೈಸೂರು, ಚಾಮರಾಜನಗರ ಜೊತೆಗೆ ಇನ್ನುಳಿದಂತೆ ಈಗಾಗಲೇ ಏನು ಬೆಂಗಳೂರಿಗೂ ಕೂಡ ಕುಡಿಯುವ ನೀರನ್ನ ಇದೇ ಒಂದು ಜಲಾಶಯದಿಂದ ಕೊಡುವಂತದ್ದು. 19.52 ಟಿಎಂಸಿ ನೀರನ್ನ ಸಾಮರ್ಥ್ಯ ಹೊಂದಿರುವಂತಹ ಜಲಾಶಯದಲ್ಲಿ ಸದ್ಯ 6.22 ಟಿಎಂಸಿ ಮಾತ್ರ ನೀರಿದೆ. ಸೊ ಇದು ಎಲ್ಲ ಒಂದು ಕಡೆ ದೊಡ್ಡ ಮಟ್ಟದ ಕೊರತೆ ಮುಂದಿನ ದಿನಗಳಲ್ಲಿ ಕಾಣುವಂತಹ ಸಾಧ್ಯತೆ ಇರುವಂತದ್ದು. ಸೊ ಹೀಗಾಗಿ ಇನ್ನು ಮತ್ತೊಂದು ದೃಶ್ಯ ಅಂತಂದ್ರೆ ಕ್ರಸ್ಟ್ ಗೇಟ್ಗಳ ಮೂಲಕವಾಗಿ ನೀರನ್ನು ಹರಿಸುವಂತಹ ಜಾಗ ಕೂಡ ಸಂಪೂರ್ಣವಾಗಿ ಬರಿದಾಗ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಪೂರ್ವ ಮುಂಗಾರು ಆರಂಭ ಆಗಿ ಒಂದಷ್ಟು ಹೊಳಹರಿವು ಕೂಡ ಬರಬೇಕಾಗಿತ್ತು.
ಕೇರಳದ ವಯನಾಡಿನಲ್ಲಿ ಮಳೆ ಆಗ್ತಾ ಇಲ್ಲ. ಸೊ ಹೀಗಾಗಿ ಇಲ್ಲೂ ಕೂಡ ನೀರಿನ ಕೊರತೆ ದೊಡ್ಡ ಮಟ್ಟದಲ್ಲಿ ಎದುರಾಗ್ತಾ ಇದೆ. ಜೊತೆಗೆ ಕೇರಳದ ವಯನಾಡಿನಲ್ಲಿ ಮಳೆ ಆದ್ರೂ ಮಾತ್ರ ಈ ಒಂದು ಜಲಾಶಯ ತುಂಬುವಂತದ್ದು. ವರ್ಷಕ್ಕೆ 2 ಬಾರಿ ತುಂಬುವಂತಹ ಏಕೈಕ ಜಲಾಶಯ ಅಂದ್ರೆ ಇದು ಕಬಿನಿ ಜಲಾಶಯ. ಸೊ ಹೀಗಾಗಿ ನೀರಿನ ಮಟ್ಟ ಸದ್ಯಕ್ಕೆ ಕೇವಲ 6.82 ಅಂದ್ರೆ ಈಗ ಇದರ ಬಳಕೆಗೆ ಸುಮಾರು 4 ಟಿಎಂಸಿ ಅಷ್ಟು ಮಾತ್ರ ನೀರು ಬಳಕೆಗೆ ಸಿಗುವಂತದ್ದು. ಸೊ ಹೀಗಾಗಿ ಇದೇ ರೀತಿ ಮಳೆ ಬಾರದೇ ಇದ್ದಲ್ಲಿ ದೊಡ್ಡ ಮಟ್ಟದ ನೀರಿಗೆ ಸಾಕಷ್ಟು ಹಾಹಾಕಾರ ಉಂಟಾಗುವಂತದ್ದು ಬಹಳ ಖಚಿತ. ಸೊ ಹೀಗಾಗಿ ವರುಣ ಯಾವಾಗ ಕೃಪೆ ತೋರುತ್ತೆ ಅನ್ನುವಂಥದ್ದು ರೈತರು ಈಗಾಗಲೇ ಆಕಾಶದತ್ತ ಮುಖ ಮಾಡಿ ನೋಡ್ತಾ ಇದ್ದಾರೆ. ಸೊ ಹೀಗಾಗಿ ಆದಷ್ಟು ಬೇಗ ಮಳೆ ಬಂದು ವಯನಾಡಿನಲ್ಲಿ ಮಳೆಯಾಗಿ ಕಬಿನಿ ಜಲಾಶಯ ತುಂಬಲಿ ಅನ್ನುವಂಥದ್ದು ಎಲ್ಲರ ಆಶೆ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ಕನ್ನಡ, ಮೈಸೂರು.